ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ MP ಮುದಾಳೆ. ಬಂಧುಗಳೇ, ಬೀದರ್ ಜಿಲ್ಲೆಯ SP ಚನ್ನಬಸವಣ್ಣ ಲಂಗೋಟಿಯವರಿಗೆ ಬೆಳ್ಕೊಡುಗೆ ಸಮಾರಂಭದಲ್ಲಿ ಒಂದಿಷ್ಟು ಮಾತನಾಡಿದ್ದಾರೆ. ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿಬಿಡಿ, ನನ್ನಿಂದ ತೊಂದರೆಗಳಾದರೆ ನಿಮ್ಮ ಹೊಟ್ಟೆಗೆ ಹಾಕೊಳ್ಳಿ ಎನ್ನುವ ಮೂಲಕ ಸಭಿಕರಲ್ಲಿ ಕಣ್ಣಿಗೆ ನೀರು ತರಿಸುವಂತ ಭಾವುಕರಾಗಿ ಮಾತನಾಡಿ ಚನ್ನಬಸವಣ್ಣ ಲಂಗೋಟಿಯವರು ಬೀದರ್ ಜಿಲ್ಲೆಯಿಂದ ಬೆಳ್ಕೊಡುಗೆ ಸಮಾರಂಭ ಮಾಡಿಕೊಂಡು ಬೆಂಗಳೂರಿಗೆ ಪ್ರಯಾಣ ಬೆಳೆಸಿದರು. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಸುಮಾರು 1 ವರ್ಷ 5 ತಿಂಗಳಿಂದ ಸತತವಾಗಿ ಸಾರ್ವಜನಿಕರ ಮಧ್ಯೆ ನಾನು ಒಂದಿಷ್ಟು ಕೆಲಸ ಮಾಡಿದ್ದೇನೆ. ನಿಮಗೆಲ್ಲ ಸರಿ ಅನಿಸಿದ್ದೇ ಆಗಿದ್ದರೆ ನನ್ನೊಂದು ಅವಕಾಶವಾಗಿತ್ತು. ಇನ್ನೊಂದು 6 ತಿಂಗಳಲ್ಲಿ ಕೆಲಸ ಮಾಡಿ ಒಂದಿಷ್ಟು ನನಗೆ ಸಮಾಧಾನ ಆಗುವಂಥ ರೀತಿಯಲ್ಲಿ ಕೆಲಸ ಮಾಡಿ ಹೋಗ್ತೀನಿ ಅಂತಕ್ಕಂಥ ಆಸೆ ನನ್ನದಾಗಿತ್ತು. ಆದರೆ ಸರ್ಕಾರದ ಅಧೀನದಲ್ಲಿ ನಾವು ಕೆಲಸ ಮಾಡ್ತಿರುವಾಗ ವರ್ಗಾವಣೆ ಆಗಂತ ಸಂದರ್ಭಗಳು ಬಂದೇ ಬರ್ತವೆ. ಹಾಗಾಗಿ ನಾವು ಈ ಊರಿಂದ ಇನ್ನೊಂದು ಊರಿಗೆ ಹೋಗಲೇಬೇಕಾಗುತ್ತದೆ. ಆದರೆ ಬೀದರ್ ಜಿಲ್ಲೆಯ ಸಾರ್ವಜನಿಕರ ಪ್ರೀತಿ ಎಂದಿಗೂ ನಾವು ಮರೆಯಲ್ಲ, ಬಹಳಷ್ಟು ಶಾಶ್ವತವಾಗಿ ಇಟ್ಕೊಳ್ತೇವೆ. ಇದು ಒಬ್ಬ ಅಧಿಕಾರಿ ಹೇಳುವಂತ ಮಾತಲ್ಲ, ನಾನು ಒಬ್ಬ ನಿಮ್ಮಲ್ಲಿ ಒಬ್ಬ ಸಹೋದರನಾಗಿ, ಅಣ್ಣ ತಮ್ಮನಾಗಿ ನಾನು ಈ ಮಾತು ಹೇಳ್ತೇನೆ ಅಂತಕ್ಕಂಥ ಮಾತನ್ನ ಚನ್ನಬಸವಣ್ಣ ಲಂಗೋಟಿಯವರು ಹೇಳೋ ಮೂಲಕ ಸಭಿಕರಿಗೆ ಕಣ್ಣಲ್ಲಿ ನೀರು ತರಿಸುವಂತ ಕೆಲಸ ಆಯಿತು. ಸುಮಾರು ಜಿಲ್ಲೆಯಲ್ಲಿ ನಾನು ಮಾಡಬಾರದಂತ ಅನೇಕ ರೀತಿಗಳಿಂದ ವಿವಿಧ ರೀತಿಯ ಬಗೆಯ ಕ್ರೈಮ್ಗಳನ್ನು ಕಂಡು ಹಿಡಿದಿದ್ದೇನೆ. ವಿಚಾರವನ್ನು ಮಾಡಿ ಯಾರನ್ನ ದ್ವೇಷ ಮಾಡಲಿಲ್ಲ, ಯಾರನ್ನ ಟಾರ್ಗೆಟ್ ಕೂಡ ಮಾಡಲಿಲ್ಲ. ಆದರೆ ಜಿಲ್ಲೆಯಲ್ಲಿ ಸುಗಮವಾಗಿ ನಾನು ಒಂದಿಷ್ಟು ಕೆಲಸ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೆ. ಆದರೆ ನಿಮ್ಮೆಲ್ಲರ ಪ್ರೀತಿ ಸಹಕಾರ ನನಗೆ ಬಹಳಷ್ಟು ಸಿಕ್ಕಿತು. ಹೀಗಾಗಿ ಆ ಕೆಲಸ ಮಾಡಲಿಕ್ಕೆ ನಾನು ಉತ್ಸುಕನಾಗಿದ್ದೆ. ನನ್ನೆಲ್ಲ ಸಿಬ್ಬಂದಿಗಳು 1600 ಚಿಲ್ಲರೆ ನನ್ನ ಸಿಬ್ಬಂದಿಗಳಿಗೆ ನನಗೆ ಕೋಟಿ ನಮನಗಳು ಹೇಳುತ್ತೇನೆ ಎನ್ನುವ ಮೂಲಕ ಸಭಿಕರಲ್ಲಿ ಕಣ್ಣು ನೀರು ತರಿಸಿರುವಂಥ ಚನ್ನಬಸವಣ್ಣ ಲಂಗೋಟಿಯವರ ಮಾತು ಬನ್ನಿ ಒಂದ್ಸಾರಿ ನಾವು ಕೇಳ್ಕೊಂಡು ಬರೋಣ. ಅಂಚಿನಲ್ಲಿ ನೀರು ಗಂಟಲು ಕಟ್ಟಿ ಒಂದು ತರಹದಲ್ಲಂತೂ ಕಣ್ಣಲ್ಲಿ ಹರಿಯುವ ನೀರಿನ ಮಧ್ಯೆ ಭಾವುಕರಾಗಿ ಮಾತನಾಡಿರುವಂತಹ, ನನ್ನಿಂದ ತಿಳಿದು ತಿಳಿಯಲಾರದೇನು ಏನಾದರೂ ತಪ್ಪಾಗಿದರೆ ನಿಮ್ಮವನೆಂದು ಕ್ಷಮಿಸಿಬಿಡಿ ಎಂದು ಹೇಳುವ ಮೂಲಕ ಎಲ್ಲರ ಕಣ್ಣಿಗೆ ನೀರು ತುಂಬಿಸುವಂಥ ಕೆಲಸ ಮಾಡಿದರು ಚನ್ನಬಸವಣ್ಣ ಲಂಗೋಟಿಯವರು. ಚನ್ನಬಸವಣ್ಣ ಲಂಗೋಟಿಯವರು ಬೀದರ್ ಜಿಲ್ಲೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿ ಆಗಮಿಸಿರುವಂಥ ಹಿನ್ನೆಲೆಯಲ್ಲಿ ಅವರು ಮಾಡಿರತಕ್ಕಂಥ ಕಾರ್ಯ ಸಾಧನೆಗಳ ಬಗ್ಗೆ ಜಿಲ್ಲೆಯ ಎಲ್ಲ ಸಾರ್ವಜನಿಕರು ಮತ್ತು ಸಭಿಕರು ಕೂಡ ಹೇಳಿಕೊಳ್ಳುವಂಥ ಮೆಚ್ಚುಗೆಯಾದಂಥ ಕೆಲಸಗಳು ನಾನು ಮಾಡಿದ್ದೇನೆ ಅಂತ ಅಂದುಕೊಂಡಾಗ ಎಲ್ಲರ ಕಣ್ಣಲ್ಲಿ ಒಂದಿಷ್ಟು ನೀರು ಬರೋ ಹಾಗೆ ಆಯಿತು. ಗುರುವಾರ ನಗರದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಹಾಲಿ SP ಪ್ರದೀಪ್ ಗುಂಟೆ ಅವರ ಸ್ವಾಗತ ಹಾಗೂ ವರ್ಗಾವಣೆಗೊಂಡ SP ಚನ್ನಬಸವಣ್ಣ ಲಂಗೋಟಿ ಅವರಿಗೆ ಆಯೋಜಿಸಿರುವ ಬೆಳ್ಕೊಡುಗೆ ಸಮಾರಂಭದಲ್ಲಿ ಚನ್ನಬಸವಣ್ಣ ಲಂಗೋಟಿಯವರು ಭಾವುಕರಾಗಿ ಮಾತನಾಡಿದರು. ಪೊಲೀಸ್ ವರಿಷ್ಠಾಧಿಕಾರಿಗಳು ಎಂದಾಕ್ಷಣ ಕಣ್ಣೆದುರಿಗೆ ಬರೋದು ಗಟ್ಟಿತನ, ಗಂಡಸ್ತನ, ಬೀರು ಮಾತುಗಳು ಹಾಗೂ ಗದರುವ ಧ್ವನಿ. ಆದರೆ ಕಳೆದ 1.5 ವರ್ಷ ಅವಧಿಯಲ್ಲಿ ಈ ಚಿಂತನೆ ಬದಲಿಸುವಂಥ ವಾತಾವರಣ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವ್ಯವಸ್ಥೆ ಮಾಡಿದರು ಅಂತಕ್ಕಂಥ ಮಾತನ್ನು ಅನೇಕ ಜನ ಕೊಂಡಾಡಿದರು. ಅಪರಾಧಗಳಿಗೆ ದಿವಸಪ್ನವಾಗಿ ಕಾಡ್ತಿದ್ರು. ಸಾವಿರಾರು ಕೋಟಿ ರೂಪಾಯಿಗಳು ಅಫೀಮ್, ಗಾಂಜಾ, ಗುಟ್ಕಾ ಸಾಗಾಟಕ್ಕೆ ಬ್ರೇಕ್ ಹಾಕಿದರು. ಸಂಚಾರ ವ್ಯವಸ್ಥೆಗೆ ಸಾಮರಸ್ಯ ಸೌಹಾರ್ದಕ್ಕೆ ಕೂಡಿಸುವಂಥ ಕಾರ್ಯಕ್ಕೆ ಕೈ ಜೋಡಿಸುವ ಮೂಲಕ ಜನಮನ ಗೆದ್ದಿರ್ತಕ್ಕಂಥ ಚನ್ನಬಸವಣ್ಣ ಲಂಗೋಟಿ ಅವರಿಗೆ ಬೆಳ್ಕೊಡುಗೆ ಸಮಾರಂಭದಲ್ಲಿ ಅವರು ಮಾತನಾಡ್ತಾ ಭಾವುಕರಾಗಿ ಹೇಳಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರತಕ್ಕಂಥ ಈ ಒಂದು ಸಂವಿಧಾನ ಕಟ್ಟ ಕಡೆಯ ಜನಾಂಗ ಕೂಡ ಈ ಸಂವಿಧಾನದ ಆಸೆಗಳನ್ನು ಮುಟ್ಟಿಸುವಂಥ ಕೆಲಸ ಪೊಲೀಸರು ಮಾಡಲೇಬೇಕಾಗಿದೆ. ಅದರಲ್ಲಿ ಅನೇಕರ ಪಾತ್ರಗಳು ಕೂಡ ಇದೆ ಅಂತಕ್ಕಂಥ ಮಾತನ್ನು ಹೇಳಿದರು. ಇದೇ ಸಂದರ್ಭದಲ್ಲಿ ಅವರು ಮಾತನಾಡ್ತಾ ಬೀದರ್ ಜಿಲ್ಲೆಯ ಶರಣರು, ಸೂಫಿ ಸಂತರು, ಮೊಹಮ್ಮದ್ ಗವಾನರು ಜಿಲ್ಲೆಯ ಒಡನಾಡಿಗಳಿಗೆ ಭೂಮಿ ಇದೆ, ಇಂಥ ಭೂಮಿಯಲ್ಲಿ ಸೇವೆ ಸಲ್ಲಿಸಿದ್ದು ನನ್ನ ಸೌಭಾಗ್ಯವಾಗಿದೆ ಎಂದು ಅವರು ಹೇಳಿದರು. ಇದೇ ಸಂದರ್ಭದಲ್ಲಿ ಅನೇಕ ಜನ ಸಿಬ್ಬಂದಿಗಳು ಕಣ್ಣಲ್ಲಿ ನೀರು ತಂದಿರುವುದು ಇಲ್ಲಿ ಮೊರೆಮಾಚಂತಾಗಿದೆ. ತೆರೆದ ಜೀಬಿನಲ್ಲಿ ಹೂಮಳೆಗೈದು ಶುಭ ಹಾರೈಕೆ ಮಾಡಿದರು. ಬೀದರ್ ಜಿಲ್ಲೆಯ ಪೊಲೀಸ್ ಅಧಿಕಾರಿ ಸಿಬ್ಬಂದಿ ವರ್ಗದ ಚನ್ನಬಸವಣ್ಣ ಲಂಗೋಟಿ ಅವರಿಗೆ ತೆರೆದ ಜೀಬಿನಲ್ಲಿ ಹೂಮಳೆ ಸುರಿಯುವ ಮೂಲಕ ಹಗ್ಗದಲ್ಲಿ ಜೀಪಿನಲ್ಲಿ ಎಳೆಯುವ ಮೂಲಕ ಗೌರವ ಸಮರ್ಪಣೆಯಾಗಿ ಕೊಟ್ಟಿದ್ದರು. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾನು ಇದನ್ನು ಯಾವತ್ತೂ ಮರೆಯಲ್ಲ ಅಂತಕ್ಕಂಥ ಮಾತನ್ನು ಚನ್ನಬಸವಣ್ಣ ಲಂಗೋಟಿಯವರು ಭಾವುಕರಾಗಿ ಹೇಳಿರ್ತಕ್ಕಂಥ ಘಟನೆ ಬೀದರ್ ಜಿಲ್ಲೆಯಲ್ಲಿ ನಡೆದಿದೆ. ಒಟ್ಟಾರೆಯಾಗಿ ಏನೇ ಆಗಿರಲಿ, ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರ್ತಕ್ಕಂಥವ್ರು ನಾವು ಇವತ್ತು ಇಲ್ಲಿರ್ತೀವಿ, ನಾಳೆ ಇನ್ನೊಂದು ಕಡೆ ವರ್ಗಾವಣೆಗೆ ಹೋಗ್ತೀವಿ. ಆದರೆ ನಮ್ಮಲ್ಲಿರ್ತಕ್ಕಂಥ ಮನುಷ್ಯತ್ವ, ಮಾನವೀಯತೆ ಹಾಗೂ ನಮಗೆ ಬೇಕಾಗಿರ್ತಕ್ಕಂಥ ಒಳ್ಳೆತನಗಳನ್ನು ನಾವು ಕಾಪಾಡಿಕೊಳ್ಳೋ ಮೂಲಕ ಈ ಜಿಲ್ಲೆಯ ಜನರ ನಾಡಿ ಮಿಡಿತಗಳನ್ನು ಅರ್ಥ ಮಾಡಿಕೊಂಡಿದ್ದೇನೆ ಎಂದು ಹೇಳುವ ಮೂಲಕ
ಮತ್ತೊಮ್ಮೆ ಅವರು ಗಮನ ಸೆಳೆದರು. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಎಲ್ಲ ಕಾಲಘಟ್ಟದಲ್ಲಿ 1 ವರ್ಷ 7 ತಿಂಗಳ ಕಾಲ ನಾನು ದೀರ್ಘಾವಧಿಯಲ್ಲಿ ನಾನು ಯಾವುದು ಕೂಡ ಕಪ್ಪು ಚುಕ್ಕೆ ಬರಲಾರದಾಗಿ ನೋಡಿಕೊಂಡಿರುವಂಥ ಘಟನೆಗಳನ್ನು ಮರೆಸಿಕೊಂಡು ಅವರು ಭಾವುಕರಾಗಿ ಮಾತನಾಡಿದರು. ಆದರೆ ಇನ್ನೊಂದಿಷ್ಟು ಕೆಲಸ ಮಾಡಬೇಕಾಗಿತ್ತು, ನನಗೆ ಅವಕಾಶ ಕೊಡಬೇಕಾಗಿತ್ತು, ಆದರೆ ಸರ್ಕಾರ ಹೇಳಿದ್ದನ್ನು ನಾವು ಕೇಳಲೇಬೇಕಾಗಿದೆ. ಹಾಗಾಗಿ ಆ ಸರ್ಕಾರಕ್ಕೆ ನಾನು ಋಣಿಯಾಗಿದ್ದೇನೆ ಅಂತಕ್ಕಂಥ ಮಾತನ್ನು ಚನ್ನಬಸವಣ್ಣ ಲಂಗೋಟಿ ಅವರು ಹೇಳಿ ಸಭಿಕರಲ್ಲಿ ಕಣ್ಣಿಗೆ ನೀರು ತರಿಸುವ ಹಾಗೆ ಮಾತನಾಡಿ ಮನದುಂಬಿ ಹೇಳಿದರು. ಬೀದರ್ ಜಿಲ್ಲೆಯ ಜನತೆಗೆ ಕೋಟಿ ಕೋಟಿ ನಮನಗಳು ಎಂದು. ಬನ್ನಿ ಬಂಧುಗಳೇ, ನೋಡ್ಕೊಂಡು ಬರೋಣ ಅವರೇನು ಹೇಳಿದ್ದಾರೆ. ಅಧ್ಯಕ್ಷರು ಹೇಳೋದು ಒಂದು ಲೈನ್ ಏನಿದೆ, ಅದು ಒಬ್ಬ ವ್ಯಕ್ತಿಯ ಏನಂತಂದ್ರೆ ಮನಸ್ಥಿತಿನೇ ಬದಲಿಸ್ಬೋದು, ಒಬ್ಬ ವ್ಯಕ್ತಿಯ ಏನಂತಂದ್ರೆ ಯೋಚನೆಯನ್ನೇ ಬದಲಿಸ್ಬೋದು ಅಂತೇಳಿ. ಹಾಗೆ ಇರುವಂಥದ್ದು ಇವತ್ತು ತಾವೆಲ್ಲ ಹೇಳಿದ್ರಿ ಭಾಳ ಕೆಲಸಗಳಾಗಿದೆ ಅದು ಅಂಥೇಳಿ. ಬಟ್ ಅದೆಲ್ಲ ಒಂದು ಕಡೆ ನೀವೆಲ್ಲ ಅಂದ್ಕೊಂಡ ಹಾಗೆ ಭಾಳ ಅತ್ಯುತ್ತಮವಾದ ಕೆಲಸ ಏನಾದರೂ ಇವತ್ತು ಬೀದರ್ ಪೊಲೀಸ್ ಮಾಡಿದ್ದಾರೆ ಅಂತಂದರೆ ಅದರೆಲ್ಲ ಶ್ರೇಯಸ್ಸು ಏನಂತಾರೆ 1482 ಜನ ನನ್ನೆಲ್ಲ ಸಿಬ್ಬಂದಿ ಅಧಿಕಾರಿಗಳಿದ್ದಾರೆ, ಅವರಿಗೆ ಶ್ರೇಯಸ್ಸು. ಕಳೆದ 17 ತಿಂಗಳಲ್ಲಿ ಅಕಸ್ಮಾತ್ ಏನಾದರೂ ನಮ್ಮಿಂದ ಗೊತ್ತಾಗದೇನೆ ನಮ್ಮಿಂದ ಏನಾದರೂ ತಪ್ಪಾಗಿದೆ ಅಂತೇಳಿ ಅನಿಸಿದ್ರೆ, ಯಾಕಂದರೆ ಬಸವಣ್ಣವ್ರು ಹೇಳ್ತಾರೆ ಏನಂದರೆ ಎನ್ನ ಮನ ಹತ್ತಿಯ ಹಣ್ಣಿನಂತೆ ನೋಡಯ್ಯ. ಅಂದರೆ ಹತ್ತಿ ಹಣ್ಣು ಹೊರಗಡೆ ಭಾಳ ಸುಂದರವಾಗಿರ್ತದೆ, ಆದರೂ ನಮ್ಮೊಳಗೆ ಎಲ್ಲೋ ಒಂದು ಕಡೆ ಏನಂದರೆ ತಪ್ಪಾಗಿರ್ತದೆ, ಎಲ್ಲೋ ನಮ್ಮಲ್ಲಿ ಒಂದು ಕೊರತೆ ಇರ್ತದೆ ಅನ್ನುವಂಥದ್ದು.